ಏನು 2 ವರ್ಷ ಆಯ್ತಿದ್ದು ಸೊಂಟ ನೋವು. ಮತ್ತೆ ಇದು ಒಂದೂವರೆ ವರ್ಷ ಆಗ್ತಾ ಉಂಟು. ಇದು ಒಂದು 6 ತಿಂಗಳಾಯ್ತು. ಗಂಟು ಫುಲ್ ಮೇನ್ ಗಂಟು ನೋವಾ? ಇದು ಗಂಟು ಡಾಕ್ಟರ್ಗೆ ತೋರಿಸಿದ್ರ? ಡಾಕ್ಟರ್ ತೋರಿಸಿದೆ. ಮಾತ್ರೆ ಕೊಡ್ತಿದ್ರು, ಎಂತ ಹೇಳ್ತಿದ್ದಿಲ್ಲ ಅವರು. ಮಾತ್ರ ತಗೊಂಡ್ರು ಗುಣ ಆಗ್ತಿದ್ದಿಲ್ಲ ಅದು ಗಂಟು. ಈ ಕಾಲೆಲ್ಲ ಫುಲ್ ನೋವು. ಈಗ ಉಂಟಾ? ಈಗ ಸಹಿತ ಉಂಟು. ಕಾಲು ಗಂಟು, ಕೈ ಗಂಟು ಮತ್ತು ಭುಜ ಮತ್ತು ಸೊಂಟ. ಓಕೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಭೇಟಿಗೆ ಬಂದಿದ್ದೇನೆ. ಸಹೋದರ ಸಂತೋಷ್ ಅವರ ಆರೋಗ್ಯಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಪ್ಪ, ನಿನ್ನ ನಂಬಿ ನಿನ್ನ ಬಳಿ ಅವರು ಬಂದಿದ್ದಾರೆ ಕರ್ತನೆ. ನೀನು ಅವರನ್ನು ಮುಟ್ಟಿ ಸೌಖ್ಯ ಪಡಿಸು. ಅವರ ಭುಜದ ನೋವು ಈಗಲೇ ಅದು ಬಿಟ್ಟು ಹೋಗಲಿ. ರೈಟ್ ನಾವು ಅವರ ಭುಜವನ್ನು ಕಟ್ಟಿರುವಂತಹ ಕಟ್ಟನ್ನು ಯೇಸುವಿನ ಹೊಡೆದಾಗ್ತಾ ಇದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಮಾಂತ್ರಿಕ ಕಟ್ಟು ಅಳಿಯಲಿ. ಇವರ ಆರೋಗ್ಯಕ್ಕೆ ದೂರ ಕಟ್ಟಿರುವಂತ ಆ ಮಾಂತ್ರಿಕ ಬಲ ಅಳಿಯಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ. ಈ ಭುಜದ ಜಾಯಿಂಟ್ ಮೇಲೆ, ಭುಜದ ಎಲುಬುಗಳ ಮೇಲೆ, ಈ ಗಂಟಿನ ಮೇಲೆ ಸೌಖ್ಯ ರಿಲೀಸ್ ಆಗಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ರೋಗದ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಇದು ನೋಡಿ, ಇದು ನೋವು ಉಂಟು ನೋಡಿ, ಪರೀಕ್ಷೆ ಮಾಡಿ ನೋಡಿ. ಇದು ಮಾತ್ರ ನೋಡಿ. ಇಲ್ಲ ಹೋಯ್ತಲ್ಲ? ಓಕೆ. ಅಲ್ಲಿ ಇಲ್ಲ ಅಲ್ಲ? ಓಕೆ. ಕಂಪ್ಲೀಟ್ ಹೋಯ್ತಲ್ಲ? ಇಲ್ಲ ಅಲ್ಲ? ಓಕೆ. ಎಷ್ಟು ಸಮಯದಿಂದ ಇತ್ತು ನಿಮಗಿದು? ಇದು ನನಗೆ 2 ವರ್ಷ ಆಯ್ತಿದ್ದು. ಇದು ಕಾಲು ನೋವು ಇರೋಗಿತ್ತು. ಇದು 6 ತಿಂಗಳಿಂದ, 1.5 ವರ್ಷ ಆಗ್ತಾ ಇತ್ತು. ಎಷ್ಟೇ ಮದ್ದು ಮಾಡಿ ಯಾವ್ದು ಮಾಡಿದ್ರು ಕಮ್ಮಿನೇ ಆಗ್ತಿದ್ದಿಲ್ಲ. ಯೇಸು ಗುಣ ಮಾಡಿದ್ರೆ. ಯೇಸುವೇ ಯೇಸುವೇ ನಿನಗೆ ಸ್ತೋತ್ರ. ಎಲ್ಲ ಸ್ತೋತ್ರ. ನನಗೆ ಸೌಖ್ಯ ಮಾಡಿದಕ್ಕೆ ಸ್ತೋತ್ರ. ಮಾಡಿದಕ್ಕೆ ಸ್ತೋತ್ರ. ಸ್ತೋತ್ರ.